ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಸಿಡಿಗ ಮಾತಾಡ್ತಾ ಇದ್ದೀನಿ. ಇವತ್ತು ನೇಚರ್ ಎಷ್ಟು ಸಖತ್ತಾಗಿದೆ. ಆ ನೇಚರ್ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ. ನೋಡಿ, ಇವತ್ತಿನ ನೇಚರ್ ಬಂದುಬಿಟ್ಟು ಎಷ್ಟು ಸಖತ್ತಾಗಿದೆ ಅಂತ. ಒಳ್ಳೆ ಸೂರ್ಯ ಕೂಡ ಉದಯಿಸ್ತಾ ಇದ್ದಾನೆ. ನಿನ್ನೆ ಎಲ್ಲ ಮಳೆ ಮೋಡ ಆಗಿತ್ತು, ಮೋಡ ಆಗಿ ಮಳೆ ಬರ್ತಾ ಇತ್ತು. ಹಾಗಾಗಿ ಈ ಥರ ಬಿಸಿಲು ಏನೂ ಬಿಡ್ತಾ ಇಲ್ಲ. ಇವತ್ತು ನೋಡಿ ಸೂರ್ಯ ಕೂಡ ಉದಯಿಸ್ತಾ ಇದ್ದಾನೆ ಅಲ್ವಾ. ಹಾಗೆ ಹಕ್ಕಿ ಮೃಗ ಪಕ್ಷಿಗಳೆಲ್ಲ, ಹಾಗೆ ಹಕ್ಕಿ ಮತ್ತು ನವಿಲು ಇವೆಲ್ಲ ಕೋಗಿಲೆ ಕೂಗ್ತಾ ಇದ್ದಾವೆ. ಹಾಗೆ ಅದು ಬೇರೆ ತಿವಾನಕ್ಕಿ ಮತ್ತು ಕಾಡು ಕೋಳಿಗಳೆಲ್ಲ ಸಂಗೀತ ಹಾಡ್ದಂಗೆ ಕೂಗ್ತಾ ಇದ್ದಾವೆ. ನೋಡಿ, ನವಿಲು ಕೂಗ್ತಾ ಇದೆ ಅಲ್ವಾ ಸಖತ್ತಾಗಿ. ನೋಡಿ, ನೇಚರಲ್ಲಿ ಎಲ್ಲಿ ಇಬ್ಬನಿ ನೀರು ನೋಡಿ ಇದರಲ್ಲಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಆದರೆ ನನಗೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನೀವು ಕೂಡ ನಿಮ್ಮ ಮನೆ ಹತ್ತಿರ ಇರುವ ಗದ್ದೆಯಲ್ಲಿ ಮತ್ತು ಜಮೀನಿನಲ್ಲಿ ಓಡಾಡಿ, ಒಳ್ಳೆ ತಂಪಾದ ಗಾಳಿ ಇರುತ್ತೆ, ಹಾಗೆ ನೇಚರು ಕೂಡ ಸಖತ್ತಾಗಿರುತ್ತೆ ಆಯಿತಾ. ಬನ್ನಿ ಮುಂದೆ ಹೋಗೋಣ ಆಯಿತಾ. ಓಕೆ. ಹಾಗೆ ನೋಡಿ, ಏಡಿಗಳೆಲ್ಲ ಕೊಂಬು ಮೇಲ್ ಮಾಡ್ಕೊಂಡು ಹೇಗೆ ನಿಂತ್ಕೊಂಡಿದ್ದಾವೆ ಅಂತ ನೋಡಿ ಅಲ್ವಾ. ಯಾವುದೇ ಕಮ್ಮಿ ಆದರೂ ಏಡಿ ಕಾಟ ಮಾತ್ರ ಕಮ್ಮಿ ಆಗಲ್ಲ ಅಲ್ವಾ. ಹಾಗೆ ನೋಡಿ, ಕುಕ್ಕಗಳು ನೋಡಿ, ಕುಕ್ಕ ಗದ್ದೆಲಿರ್ತೇನೆ ಎಲ್ಲ ಮತ್ತೊಂದು ಕುಕ್ಕನ್ನು ಬೆರೆಸ್ಕೆ ಹೋಗ್ತಾ ಇದೆ ಹೇಗಂತ ನೋಡಿ, ಹೇಗೆ ಹೋಗ್ತಾ ಇದೆ. ಹಾಗೆ ಗದ್ದೆಲಿ ಹುಲ್ಲು ಕುಯ್ಯಕ್ಕೆ ಹೋಗ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ ನೋಡಿ, ಅಲ್ಲೊಬ್ಬರು ಇದ್ದಾರೆ, ಹುಲ್ಲು ಕುಯ್ಯಕ್ಕೆ ಹೋಗ್ತಿದ್ದಾರೆ. ಹಾಗೆ ಎಲ್ಲರೂ ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆಯಿತಾ. ನೋಡಿ ಫ್ರೆಂಡ್, ಟೊಮೊಟೊ ಗಿಡನ ಯಾವ ಥರ ಇದರಲ್ಲಿ ಎಲ್ಲ ಚೀಲದಲ್ಲಿ ಹಾಕಿಟ್ಟಿದ್ದೀವಿ. ಚೀಲದಲ್ಲಿ ಹಾಕಿಟ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಚಿಗುರುತ್ತೆ. ಚಿಗುರಿ ಆವಾಗ ಜಲ್ಲಾಗಿ ಹೊಡೆಯುತ್ತೆ. ಹಾಗಾಗಿ ಚೀಲದಲ್ಲೆಲ್ಲ ಹಾಕಿಟ್ಟಿದ್ದೀವಿ. ನಮ್ಮ ದೊಡ್ಡಮ್ಮರ ಮನೇಲಿ ಹಾಕಿರೋದಿದು. ನೋಡಿ ಎಷ್ಟು ಚೆಂದ ನಟ್ಟಿದ್ದಾರೆ. ಹಾಗೆ ನೋಡಿ, ಇದು ಡೈರೆ ಗಿಡ ಕೊಟ್ಟಿದ್ದ ಒಂದಿಷ್ಟು ನಟ್ಕೊಳ್ಳಿ ಅಂತ. ಇವೆಲ್ಲ ಎಷ್ಟು ಚೆನ್ನಾಗಿ ಚಿಗುರಿದ್ದಾವೆ ನೋಡಿ, ಎಷ್ಟು ಚೆನ್ನಾಗಿ ನಟ್ಟಿದ್ದಾರೆ ಎಲ್ಲ ಚೀಲಕ್ಕೆ ಹಾಕಿ. ಹಿಂದಿನ ವಿಡಿಯೋದಲ್ಲಿ ನಮ್ಮ ಮನೆ ಬಗ್ಗೆ ಹಾಕಿದೆ. ಈಗ ದೊಡ್ಡಮ್ಮರ ಮನೆಯಲ್ಲಿ ಹೋಗಿದ್ನ, ಹಾಗಾಗಿ ಅಲ್ಲಿ ಇದು ಮಾಡಿ ವೀಡಿಯೋ ಮಾಡ್ತಿರೋದು. ಇದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಡೈರೆ ಗಿಡ ಎಲ್ಲ. ಇದು ಗೆಣಸಿನ ಬಳ್ಳಿ. ಇದು ಈ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ, ಬೆಲ್ಲದ ಗೆಣಸು ಅಂತ ಬರುತ್ತೆ ನೋಡಿ, ಆ ಥರದ್ದು ಇದು ನೋಡಿ. ಎಷ್ಟು ಚೆಂದ ಚಿಗುರ್ತಾ ಇದೆ ನೋಡಿ. ಇದು ನೋಡಿ, ಸುಮಾರು ಕಡೆ ಹಾಕಿಟ್ಟಿದ್ದಾರೆ ಎಲ್ಲ ಚೀಲಕ್ಕೆ. ಇದು ಚೀಲಕ್ಕೆ ಹಾಕಿಟ್ರು ಒಳ್ಳೆ ಸಖತ್ತಾಗಿ ಬರುತ್ತೆ. ಅವಾಗ ಗೆಡ್ಡೆನೂ ದೊಡ್ಡ ಆಗುತ್ತೆ, ಅವಾಗ ತಿನ್ನೋಕ್ಕೂ ಒಳ್ಳೆ ಚೆನ್ನಾಗಿ ಬರುತ್ತೆ ನೋಡಿ. ನ್ಯಾಚುರಲ್ ಬೆಳೀತಿರೋದು ಇದೆಲ್ಲ. ಅದು ಮಾರ್ಕೆಟೆಲ್ಲ ಸಿಗೋದಾದರೆ ಗೌರ್ಮೆಂಟ್ ಗೊಬ್ಬರ, ಮೆಡಿಷನ್ ಅದು ಇದು ಹೊಡೆದಿರ್ತಾರೆ. ಇದು ನ್ಯಾಚುರಲ್ ಬೆಳೀತಿರೋದು ಈ ಥರ. ಇದಕ್ಕೆ ಗೊಬ್ಬರ ಒಂದೇ, ಈ ಗುಂಡಿ ಗೊಬ್ಬರ ಬರುತ್ತಲ್ಲ ಅದೊಂದೇ ಹಾಕಿರೋದು, ಮತ್ತು ಬೇರೆ ಏನು ಕೆಮಿಕಲ್ ಏನು ಮಿಕ್ಸ್ ಮಾಡಿಲ್ಲ ಇದಕ್ಕೆ ಆಯಿತಾ. ನೋಡಿ ಫ್ರೆಂಡ್ಸ್, ಈಗ ಜಾನುವಾರು ಹೊಡ್ಕೊ ಬರೋಣ ಅಂತ ಬರ್ತಾಯಿದ್ದೀನಿ. ಜಾನುವಾರೆಲ್ಲ ಇಲ್ಲಿದ್ದಾವೆ ಅಂತ ನೋಡ್ತಾಯಿದ್ದೀನಿ. ನೋಡಿ ನೋಡಿ, ಜಾನುವಾರೆಲ್ಲ ಬರ್ತಾ ಇದ್ದಾವೆ. ಬಾ ಬಾ ಬರ ನೋಡಿ, ಎಲ್ಲ ಬರ್ತಾ ಇದ್ದಾವೆ. ಕರಿತಾ ಇದ್ದೀನಿ. ಅಲ್ಲಿ ಮಟ್ಟಿಲೆಲ್ಲ ಮೇಯ್ತಾ ಇದ್ದಾವೆ, ಹಾಗಾಗಿ ಮಟ್ಟಿ ಹತ್ರ ಎಲ್ಲ ಕರಿತಾ ಇದ್ದೀನಿ. ಎಲ್ಲ ಬರೋಕ್ಕಂತ ಬರಲಿ ಅಂತ ಕರಿತಾ ಇದ್ದೀನಿ. ನೋಡಿ, ಜಾನುವಾರು ಕರೆದು ಕೂಡ ಹೇಗೆ ಬರ್ತಾ ಇದ್ದಾವೆ ಅಂತ ಅಲ್ಲ. ಎಷ್ಟು ಮಾತಿಂದ ಎಷ್ಟು ಇದಿದೆ ಅಲ್ಲ, ಅಟ್ರಾಕ್ಷನ್. ಓಕೆ ಅಂಬೇ ಬಾ ಬರ ಬಾ ನೋಡಿ, ಕರೆದುಕೊಳ್ಳಿ ಹೇಗೆ ಬರ್ತಿದ್ದಾವೆ ಅಂತ. ಹಾಗೆ ನಮ್ಮ ಸೌಕರ್ಯಗೊಬ್ಬರಿಗೆ ಕೊಡ್ತಾ ಹಾಕಿದ್ದೀವಿ ನೋಡಿ ಹೇಗಂತ. ಅವರು ಎಳ್ಕೊಂಡು ಬರಲಾರ್ದೆ ಎಳ್ಕೊ ಬರ್ತಿದ್ದಾರೆ. ಏನಕ್ಕೋಸ್ಕರ ಅಂದರೆ ಗದ್ದೆ ಹಾರುತ್ತೆ, ಹಾಗಾಗಿ ಗದ್ದೆ ಹಾರುತ್ತೆ, ಹಾಗಾಗಿ ಕೊಡ್ತಾ ಹಾಕಿರೋದು. ನೋಡಿ ಹೇಗಿದಾವೆ ಅಂತ ಎಲ್ಲ ಒಳ್ಳೆ ನೀಟಾಗಿ ಬಂದೀಗ. ಇನ್ನೇನು ಹೊಡ್ಕೊ ಹೋಗೋದು ಒಂದೇ ಬಾಕಿ. ನೋಡಿ ಫ್ರೆಂಡ್ಸ್, ನಮ್ಮನೆಗೆ ನಮ್ಮ ದೊಡ್ಡಮ್ಮ ಬಂದಿದ್ದರು, ನಮ್ಮ ಅಮ್ಮನ ಅಕ್ಕ ಬಂದಿದ್ದರು, ದೊಡ್ಡಮ್ಮ. ಹಾಗೆ ಅವರು ನಮ್ಮನೆಗೆ ಬರ್ಬೇಕಾದ್ರೆ ಬಿಸ್ಕೆಟು, ಹಾಗೆ ರಸ್ಕು ಮತ್ತು ಪ್ಲೈನ್ ಫ್ರೂಟ್ ಕೇಕು ಎರಡನ್ನೂ ತಂದಿದ್ರು ಅಲ್ವಾ. ಎಲ್ಲೇ ನೆಂಟರ ಮನೆಗೆ ಯಾರೋ ಎಲ್ಲಿಗೆ ಹೋಗೋದಾದರೂ ಏನಾರು ಹೋಗಲೇಬೇಕಲ್ಲ. ಹಾಗಾಗಿ ಹೋಗಿಲ್ಲ ಅಂದರೆ ಏನಂತ ಹೇಳಿ, ಏನೂ ತಂದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ತಗೊಬಂದಿದ್ರು ಆಯಿತಾ. ನೋಡಿ, 3 ಥರದ ಐಟಮ್ಸ್ ತಗೊಬಂದಿದ್ದಾರೆ ಆಯಿತಾ.
ನೋಡಿ, ನಾನು ದೊಡ್ಡಮ್ಮರ ಮನೆಗೆ ಹೋಗಿದ್ದೆ. ದೊಡ್ಡಮ್ಮರ ಮನೆಗೆ ಹೋಗಿ ದೊಡ್ಡಮ್ಮನ ಕರ್ಕೊಬರೋಣ ಅಂತ ಬರ್ಬೇಕಾದ್ರೆ ಅಲ್ಲೇ ಅಂಗಡಿ ಇತ್ತ. ಅಂಗಡೀಲಿ ನಾನು 2 ಚಿಕ್ಕಿ ತಗೊಂಡು ಬಂದಿದ್ದೀನಿ ನೋಡಿ. ಇದು ಓಪನ್ ಮಾಡಿಲ್ಲ, ಹಾಗೆ ಇದ್ದಾವೆ. ಈಗ ಓಪನ್ ಮಾಡಬೇಕೀಗ, ಆಯಿತಾ. ಚೆನ್ನಾಗಿದ್ದಾವಲ್ಲ, ನೀವು ಕೂಡ ತಗೊಂಡು ತಿನ್ನಿ, ಚೆನ್ನಾಗಿರುತ್ತೆ, ಆಯಿತಾ. ನೋಡಿ ಕಪ್ಪೆ ಹೇಗೆ ಕೂತ್ಕೊಂಡಿದೆ, ಸಂಜೆ ಓಡೋಯ್ತು. ಹಾಗೆ ಇವತ್ತಿನ ನೇಚರ್ ಬಂದುಬಿಟ್ಟು ಸಖತ್ತಾಗಿದೆ ಸಂಜೆ ನೇಚರು ನೋಡಿ. ಕುಕ್ಕ ಸಹ ಹಾರೋಗ್ತಾ ಇದೆ ನೋಡಿ ಹೇಗಂತ ಅಲ್ವಾ. ಹಾಗೆ ಸಂಜೆ ನೇಚರಲ್ಲಿ ಏನಂತ ಗೊತ್ತಿದೆಯಾ? ಸಂಜೆ ನೇಚರ್ ವಿಶೇಷ ಏನಂತ, ಇವತ್ತು ಮಳೆ ಬರ್ತಾ ಇದೆ ಸಖತ್ತಾಗಿ. ಅದು ಬೇರೆ ನಾಯಿ ಬೇರೆ ಭಾರಿ ಕೂಗ್ತಾ ಇದ್ದಾವೆ, ಮುಳ್ಳಾಗ್ತಿದ್ದಾವೆ. ಸಂಜೆ ನೇಚರ್ ನೋಡಿ, ಕೆಲವು ಕಡೆ ಮೋಡ ಕವಿದ ವಾತಾವರಣ ಉಂಟು, ಕೆಲವು ಕಡೆ ಕೆಂಪು ಇದೆಲ್ಲ ಇದೆ ನೋಡಿ. ಮಳೆ ಬರ್ತಾನೆ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇದೆ. ಹಾಗೆ ಇಲ್ಲೆಲ್ಲ ಮಳೆ ಬರ್ತಾ ಇದೆ, ಆಯಿತಾ. ಅದು ಬೇರೆ ಜೀರಿಟ್ಲೆಲ್ಲ ಕೂಗ್ತಾ ಇದ್ದಾವೆ, ನಿಮಗೆ ಕೇಳಿಸ್ತಾ ಇದೆ ಇಲ್ಲೋ ನನಗೆ ಗೊತ್ತಿಲ್ಲ. ಹಾಗೆ ಆಯಿತಾ. ನೋಡಿ ಈ ಕಡೆ ಎಲ್ಲ ಮೋಡ ಆಗಿದೆ, ಸಖತ್ತು ಮೋಡ ಆಗಿದೆ. ಈ ಸಂಜೆ ಎಲ್ಲ ಮಳೆ ಬರುತ್ತೆ ಅಂತ ಅನಿಸುತ್ತೆ ನನಗೇನು. ಈಗ ಸಣ್ಣ ಜಿಪ್ರು ಮಳೆ ಬರ್ತಾ ಇದೆ, ಇನ್ನು ದೊಡ್ಡಕ್ಕೇನಾದ್ರು ಮಳೆ ಬರ್ಬೋದು. ನೋಡಿ ಆಕಾಶದಲ್ಲಿ ವಿಮಾನ ಹೋಗ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅದರ ಹೋಗಿರೋ ಕೆರೆ ಮಾತ್ರ ಕಾಣಿಸ್ತಾ ಇದೆ ಅಲ್ವಾ. ನನಗೇನ ಕಾಣಿಸ್ತಾ ಇದೆ ವಿಮಾನ ಹೋಗ್ತಾ ಇದೆ. ಹಾಗಾಗಿ ನೋಡಿ ಆಕಾಶದಲ್ಲೆಲ್ಲ ಕೆಂಪ ಆಗ್ತಾ ಇದೆ ನೋಡಿ ಅಲ್ವಾ, ಚೆನ್ನಾಗಿ. ವಿಮಾನ ಹೋಗಿರೋದು ಗೆರೆ ಮಾತ್ರ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ನೋಡಿ, ಅಲ್ಲಿ ಮುಂದೆ ಹೋಗ್ತಾ ಇದೆ ನೋಡಿ, ಗೆರೆ ಬೀಳ್ತಾ ಇದೆ, ಆದರೆ ನನಗೆ ಕಾಣಿಸ್ತಾ ಇದೆ ಇದು, ಆಯಿತಾ. ನೋಡಿ ಕಪ್ಪೆ ಇದು ಕೂಗ್ತಾ ಇದ್ದಾವೆ ಅಂತ. ಕಪ್ಪೆ ಎಷ್ಟು ಚಂದ ಕೂಗ್ತಾ ಇದ್ದಾವೆ ಗೊತ್ತಾ, ಕೇಳಿಸ್ತಿದೆಯಾ ನೋಡಿ. ಮಳೆಗಾಲದಲ್ಲಿ ಕೂಗ್ದ ಥರ ಕೂಗ್ತಾ ಇದ್ದಾವೆ. ಈಗ ಮಳೆನೇ ಜಾಸ್ತಿ ಇಲ್ಲ, ಜಿಪ್ರು ಮಳೆ ಬರ್ತಾ ಇದೆ, ಆದರೂ ಕೂಗ್ತಾ ಇದ್ದಾವಲ್ವಾ. ನೋಡಿ ನಾಯಿ ಬಿಟ್ಕೊ ಹೋಗೋಣ ಅಂತ ಬಂದಿದ್ದೀನಿ. ಇಲ್ಲಿ ಕೂಗ್ತಾ ಇದೆ ನೋಡಿ, ಬಿಟ್ಕೊ ಹೋಗೋ ಮರ, ಕತ್ಲೆ ಆಯಿತು ಅಂತ. ಮತ್ತು ಅಲ್ಲೂ ಒಂದಿದೆ ನೋಡಿ, ಅಲ್ಲಿ ಅಲ್ಲೊಂದಿದೆ ನೋಡಿ, ಅಲ್ಲಿ ಹೇಗೂ ಏನೋ ಮಾಡ್ತಾ ಇದ್ದಾನೆ ನೋಡಿ ಅಲ್ಲ. ಅದಕ್ಕೆ ಬಿಟ್ಕೊ ನೋಡಿ. ಇವತ್ತು ನಮ್ಮಲ್ಲಿ ಚಿಕನ್ ಸಾಂಬಾರು ಮಾಡಿದ್ದೀನಿ. ಚಿಕನ್ ಸಾಂಬಾರಿಗೆ ಕಾಂಬಿನೇಷನ್ ಗೊತ್ತಾ, ಮುದ್ದೆ ಮಾಡಿದ್ದೀವಿ. ಮುದ್ದೆ ಜೊತೆಗೆ ಮತ್ತು ಚಿಕನ್ ಸಾಂಬಾರು ಹಾಕ್ಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಆಯಿತಾ. ಹಾಗೆ ಚಿಕನ್ ಫಸ್ಟಿಗೆ ಡ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ಮಾಡ್ಕೊಂಡು ಆಮೇಲೆ ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕಿದ್ದೀನಿ. ಹಾಗೆ ನೋಡಿ ಪ್ಲೇಟಿಗೆ ಆಲ್ರೆಡಿ ಮುದ್ದೆ ಮತ್ತು ಚಿಕನ್ ಸಾಂಬಾರು ಪೀಸು ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೇನು ಟೇಸ್ಟ್ ನೋಡೋದು ಒಂದೇ ಬಾಕಿ. ಟೇಸ್ಟ್ ನೋಡಿ ಈಗ ಹೇಳ್ತೀನಿ ನೋಡಿ ಹೇಗಿರುತ್ತೆ ಅಂತ. ಈಗೇನು ಮುದ್ದೆ ಮುರ್ಕೊಳೋದು, ಹಾಗೆ ಸಾಂಬಾರು ನಂಚ್ಕೊಳೋದು, ಸೀದಾ ನಾಲ್ಗೆ ಮೇಲೆ ಇಟ್ಟು ಗುಳುಕ್ ಅಂತ ನುಂಗಿದ್ರೆ ಆಯಿತು, ಆಯಿತಾ. ಟೇಸ್ಟ್ ಮಾತ್ರ ಸಖತ್ತಾಗಿದೆ, ಅಷ್ಟು ಸೂಪರಾಗಿದೆ. ಬರೀ ಇದು ಚಿಕನ್ ಸಾಂಬಾರಿಗೆ ಮಾತ್ರ ಮುದ್ದೆ ಮಾಡ್ಕೊಳೋಕ್ಕೆ ಆಗುತ್ತೆ ಅಂದ್ಕೊಳಕ್ಕೆ ಹೋಗಬೇಡಿ. ಮೀನು ಸಾಂಬಾರಿಗೂ ಒಳ್ಳೆ ಕಾಂಬಿನೇಷನ್ ಸೂಪರ್ ಇರುತ್ತೆ. ಚಿಕನ್ ಸಾಂಬಾರಿಗಿಂತ ಮೀನು ಸಾಂಬಾರಿಗೆ ಇನ್ನೂ ಸಖತ್ತಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಆಯಿತಾ. ನಿಮ್ಮನೆಯಲ್ಲೂ ಕೂಡ ಮಾಡ್ಕೊತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಆಯಿತಾ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾಳೆ ಭೇಟಿಯಾಗೋಣ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಹ್ಯಾವ್ ಎ ನೈಸ್ ಡೇ.